ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ವರ್ಕ್ ಆಗಿರುವಂಥ ಬ್ಲೌಸ್ನ ಸ್ಲೀವ್ಸ್ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕೆಳಗಡೆ ಔಟ್ಲೈನ್ ಇರುತ್ತೆ. ಔಟ್ಲೈನ್ಗೆ ಫಸ್ಟ್ಗೆ ನಾವು ಡೈರೆಕ್ಟಾಗಿ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ. ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಎರಡನ್ನೂ ಉಲ್ಟಾ ಇಟ್ಕೊಳ್ಳಿ. ಇವಾಗ ಮೇನ್ ಪೀಸು ಮತ್ತು ಲೈನಿಂಗ್ ಎರಡು ಇಟ್ಕೊಂಡು ತುದಿಗೆ ಸ್ಟಿಚ್ ಮಾಡಿ. ಅಂದರೆ ಆ ಮಾರ್ಜಿನ್ ಏನಿರುತ್ತೆ ಔಟ್ಲೈನ್ ಪಕ್ಕ ನಾವು ಏನು ಮಾರ್ಜಿನ್ ಬಿಡ್ತೀವಿ ಅದ್ರ ತುದಿಗೆ ಸ್ಟಿಚ್ ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೊಳ್ಳಿ. ಈಗ ಉಲ್ಟಾ ತಿರುಗಿಸ್ಕೊಂಡಾಗ ಇಲ್ಲಿ ನಮಗೆ ಔಟ್ಲೈನ್ ಇರುತ್ತಲ್ಲ, ಔಟ್ಲೈನ್ ನೇರಕ್ಕೆ ಸ್ಟಿಚ್ ಮಾಡಿ. ಇವಾಗ ಏನಾಗುತ್ತೆ, ನಮಗೆ ಆ ಕಡೆ ಒಂದು ಸ್ಟಿಚ್ ಹಾಕಿರೋದ್ರಿಂದ ಡಿಸ್ಟರ್ಬ್ ಆಗೋಲ್ಲ. ಕರೆಕ್ಟಾಗಿ ಇದ್ರ ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೊಂಡು ಹೋದರೆ ಅದು ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ. ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ವರ್ಕ್ ಆಗಿರೋ ಔಟ್ಲೈನ್ ಇರೋ ಬ್ಲೌಸಿಗೆ ಮಾತ್ರ. ಓಕೆನಾ? ಮಾಮೂಲಿ ಒಬ್ಬರು ಔಟ್ಲೈನ್ ಏನು ಇಡ್ಸಲ್ಲ, ಆದರೆ ಈ ಥರ ಔಟ್ಲೈನ್ ಬಂದಾಗ ಒಬ್ರಿಗೆ ಕಸಿ ಬಿಸಿ ಆಗುತ್ತೆ, ನೀಟಾಗಿ ಬರೋಲ್ಲ ಅಂಥವ್ರು ಈ ಥರ ನೋಡಿ ನೀಟಾಗಿ ಇವಾಗ ಔಟ್ಲೈನ್ ಪಕ್ಕದಲ್ಲೇ ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ಇದು ತುಂಬ ಸಿಂಪಲ್ ಆಗಿರೋ ಟ್ರಿಕ್ ಇದು. ಕೆಳಗಡೆ ಫಸ್ಟು ಮಾರ್ಜಿನ್ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಲೈನಿಂಗು ಮತ್ತು ಬ್ಲೌಸ್ ಪೀಸು ಸೇರಿ. ಆಮೇಲೆ ಅದನ್ನು ಪಕ್ಕದಲ್ಲಿ ಮಾರ್ಜಿನ್ ಪಕ್ಕದಲ್ಲೇ ಸ್ಟಿಚ್ ಮಾಡಿ ಇನ್ಔಟ್ ಮಾಡ್ಕೊಳ್ಳಿ. ಇವಾಗ ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ಕಟ್ ಮಾಡಿಬಿಟ್ರೆ ನಿಮಗೆ ಸ್ಲೀವ್ಸ್ ರೆಡಿ ಆಯಿತು. ನಾನು ಒಂದೇ ಸ್ಲೀವ್ಸು ತೋರಿಸಿರೋದು, ಯಾಕೆಂದರೆ ಎರಡೂ ಸ್ಲೀವ್ಸು ಸೇಮ್ ಇದೇ ರೀತಿಯೇ ಸ್ಟಿಚಿಂಗ್ ಮಾಡ್ಕೊಳ್ಳೋದು. ಓಕೆನಾ? ಹಾಗಾಗಿ ನಾನು ಒಂದೇ ಸ್ಲೀವ್ಸು ತೋರಿಸಿದ್ದೀನಿ. ಈ ಥರ ವರ್ಕ್ ಇರೋವಂಥ ಬ್ಲೌಸಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಆಗಲಿ ಹ್ಯಾಂಡ್ ವರ್ಕ್ ಆಗಲಿ ಇದ್ದಾಗ, ಹ್ಯಾಂಡ್ ವರ್ಕ್ ಆದಾಗ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಸ್ಟಿಚ್ ಮಾಡಬೇಕಾಗುತ್ತೆ. ಈ ರೀತಿ ಸ್ಟಿಚಿಂಗ್ ಆಯಿತು ನೋಡಿ. ಈ ರೀತಿ ಎರಡೂ ಸ್ಲೀವ್ಸನ್ನು ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಹ್ಯಾಂಡ್ ವರ್ಕ್ನ ಸ್ವಲ್ಪ ನೋಡ್ಕೊಂಡು ಸ್ಟಿಚ್ ಮಾಡಬೇಕು. ಯಾಕೆ ಬೀಡ್ಸ್ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಓಕೆನಾ? ಅದಕ್ಕೋಸ್ಕರ ಇದು ಮಾಮೂಲಿ ಮಿಷಿನ್ ವರ್ಕ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ಇದನ್ನೇ ಫ್ರಂಟಲ್ಲಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಲೀವ್ಸ್ ಎಲ್ಲ ಆದಮೇಲೆ ಫ್ರಂಟ್ಗೂ ಅಷ್ಟೇ. ಸ್ಲೀವ್ಸ್ ಆದರೆ ಸ್ಟ್ರೈಟ್ ಆಗಿರುತ್ತೆ, ಸ್ಟಿಚಿಂಗ್ ಹಾಕ್ಬಿಡ್ತೀರಾ. ಇದು ನೆಕ್ಗೆ ಮಾತ್ರ ಅಂದರೆ ಫ್ರಂಟಲ್ಲಿ, ನಾನು ಫ್ರಂಟದು ಹೇಳ್ತಾ ಇರೋದು, ಸ್ಲೀವ್ಸು ಮತ್ತು ಫ್ರಂಟ್ದು. ಈಗ ಫ್ರಂಟಲ್ಲೂ ಸ್ಟಿಚ್ ಮಾಡೋಕ್ಕೆ ತೊಗೋತೀವಿ ಅಂದ್ಕೊಳ್ಳಿ. ನೋಡಿ, ಈ ರೀತಿ ಎರಡು ಕಡೆದು ಸೇರಿಸಿದ್ರು ಈ ಥರ ಬಂತು ಡಿಸೈನು. ಎರಡು ಕಡೆ ಫೋಲ್ಡ್ ಮಾಡಿಟ್ಟಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಎಂಬ್ರಾಯ್ಡಿಂಗ್ ವರ್ಕು. ತುಂಬ ಗ್ರ್ಯಾಂಡಾಗಿ ಲುಕ್ಕಾಗಿ ಬಂದಿದೆ.